ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ, ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಏನಂತಂದ್ರ, ಇವತ್ತ ನಾನ್ ನಿಮಗ ಶಾವಿಗೆ ಪಾಯಸನ ಹೆಂಗ್ ಮಾಡೋದಂತ ತೋರ್ಸಾತೀನಿ ನೋಡ್ರಿ. ಸಾಮಾನ್ಯವಾಗಿ ಸ್ವೀಟ್ ಅಂದ ತಕ್ಷಣ ಏನ್ ನೋಡ್ರಿ, ಒಂದ್ ಹಬ್ಬ ಇರ್ಬೇಕು, ಇಲ್ಲ ಅಂದ್ರೆ ಏನಾದ್ರೂ ಖುಷಿಯಾಗಿರ್ಬೇಕು. ಅವಾಗ ನಮಗ್ ನೆನಪಾಗೋದ ಒಂದ್ ಸ್ವೀಟ್. ಸೊ ಇವತ್ತ ಏನ್ ಹಬ್ಬ ಐತಂತಂದ್ರ, ಆಕ್ಚುಲಿ ಹಬ್ಬ ಏನಿಲ್ಲ, ಬಟ್ ಖುಷಿ ವಿಷಯ ಏನಂತಂದ್ರ, ನನ್ ಚಾನಲ್ ನೋಡ್ರಿ ಏನು 500 ಸಬ್ಸ್ಕ್ರೈಬರ್ ಏನೈತ್ ನೋಡ್ರಿ ಕಂಪ್ಲೀಟ್ ಆಯ್ತು. ಸೊ ನೀವ್ ಕೊಟ್ಟಿರೋ ಖುಷಿಗೆ ನಾನ್ ಇವತ್ತ ಶಾವಿಗೆ ಪಾಯಸನ ಮಾಡಿ ತೋರ್ಸ್ಬೇಕ್ ಅನ್ಕೊಳತೀನಿ. ಮೊದ್ಲ್ ನೋಡ್ರಿ ಇಲ್ಲಿ ನಾನು ಆಕ್ಚುಲಿ ಶಾವಿಗೆ ತಗೊಂಡಿನಿ. ಶಾವಿಗೆ ಬಂದಿದ್ದು ಪಾಕೆಟ್ ಶಾವಿಗೆ ಸಿಗುತ್ ನೋಡ್ರಿ, ಯಾಕಂದ್ರೆ ಇದು ಬಾಳ ತೆಳ್ಳಗಿರುತ್ತಲ್ಲ, ಹಂಗಾಗಿ ಪಾಯಸ ಮಾಡಾಕ್ ಇದು ಚಂದ ಅನ್ಸುತ್ತೆ ಅನ್ಕೊಂಡು ನಾನು ಪಾಕೆಟ್ ಶಾವಿಗೆನ ಯೂಸ್ ಮಾಡಾತೀನಿ. ಒಂದ್ ಅರ್ಧ ಕಪ್ ಸಕ್ಕರೆನ ತಗೊಂಡಿನಿ. ಸಕ್ರಿ ಬಂದು ಸಿಹಿ ಎಷ್ಟ್ ತಿಂತಾರ್ ನೋಡ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು. ಅದಾದ್ಮೇಲೆ ಸ್ವಲ್ಪ ಗೋಡಂಬಿ, ಬಾದಾಮಿ, ತುಪ್ಪ, ಮತ್ತೆ ಏಲಕ್ಕಿ, ದ್ರಾಕ್ಷಿ, ಸ್ವಲ್ಪ ಹಾಲು. ಆಕ್ಚುಲಿ ಹಾಲು 1 ಕಪ್ ಪೂರ ತಗೊಂಡಿನಿ ನಾನು. ಸೊ ಬರ್ರಿ ಇವಾಗ ಮಾಡೋದ್ ನೋಡೋಣಂತ. ಮೊದ್ಲಿಗೆ ಇಲ್ಲಿ ನಾನು ಗ್ಯಾಸ್‌ನ ಆನ್ ಮಾಡ್ಕೊಂಡು ಒಂದ್ ಪ್ಯಾನ್ ಇಟ್ಕೊಂಡಿನಿ ನೋಡ್ರಿ. ಆಕ್ಚುಲಿ ನಂಗೆ ಇದ್ರೊಳಗ ಮಾಡಿ ರೂಢಿ ಐತ್ ಅಂತ ಹೇಳಿ, ಅದಾದ್ಮೇಲೆ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕೊಳಕತ್ತೀನಿ. ತುಪ್ಪ ನೋಡ್ರಿ ಎಷ್ಟ್ ಹಾಕೋತೀರ ಶಾವಿಗೆ ಪಾಯಸ ಚಂದ ಏನೈತಲ್ಲ ಟೇಸ್ಟು ಬರುತ್ತ, ರುಚಿನೂ ಆಗತ್ತ. ಬಟ್ ಏನಂದ್ರೆ ತುಪ್ಪ ಯೂಸ್ ಮಾಡುವಾಗ ಯಾವ ತುಪ್ಪ ಯೂಸ್ ಮಾಡ್ತೀವಿ ಅನ್ನೋದ್ ಮೇನ್ ಆಗತ್ತ. ಆದಷ್ಟ್ ಏನೈತ್ ನೋಡ್ರಿ ಆಕಳ ತುಪ್ಪನೇ ಯೂಸ್ ಮಾಡ್ರಿ. ತುಪ್ಪ ನೋಡ್ರಿ ಇಲ್ಲಿ ಕರಗ್ಬೇಕು. ತುಪ್ಪ ಕರಗ್ತಿದ್ದಂಗ ಏನೈತಲ್ಲ ಶಾವಿಗೆನ ಹುರಿಬೇಕಾಗತ್ತ. ಸೊ ನಾನಿಲ್ಲಿ ಪಾಕೆಟ್ ಶಾವಿಗೆನ ತಗೊಂಡಿನಿ ನೋಡ್ರಿ. ತಗೊಂಡ್ಬಿಟ್ಟು ಈ ರೀತಿ ಏನೈತಲ್ಲ ಇದು ಮುರಿದ್ ಬಿಟ್ಟಿನಿ. ಆಕ್ಚುಲಿ ಅದು ಉದ್ದುದ್ದ ಇರುತ್ತ. ಸೊ ಈ ರೀತಿ ಮುರ್ದಾಗ ಏನೈತಲ್ಲ ಪಾಯಸ ತಿನ್ನಾಕ ಒಂಚೂರು ಚಂದ ಅನ್ಸತ್ ಅಂತೇಳಿ ನಾನು ಇದನ್ನ ಮುರಿದ್ ತಗೊಂಡಿದೀನಿ. ಮುರ್ದಿರೋ ಶಾವಿಗೆ ಏನೈತ್ ನೋಡ್ರಿ ಪೂರ್ತಿಯಾಗಿ ತುಪ್ಪದಲ್ಲಿ ಹುರಿಬೇಕಾಗತ್ತ. ಸೊ ಹುರಿಯುವಾಗ ಏನೈತಲ್ಲ ಆದಷ್ಟು ಗ್ಯಾಸ್ ಏನೈತ್ ನೋಡ್ರಿ ಸ್ಲೋ ಇಟ್ಕೋರಿ. ಅಂದ್ರ ಕಮ್ಮಿ ಉರಿ ಒಳಗ ಹುರಿಬೇಕಾಗತ್ತೆ. ಯಾಕಂದ್ರ ಶಾವಿಗೆ ನಿಮ್ಗ್ ಗೊತ್ತು ಪಾಕೆಟ್ ಶಾವಿಗೆ ಅಂದ್ರ ಬಾಳ ತಿಳು ಇರುತ್ ನೋಡ್ರಿ. ಹಂಗಾಗಿ ಆದಷ್ಟು ಉರಿನ ಕಮ್ಮಿ ಇಟ್ಕೊಂಡ್ರಿ. ಪೂರ್ತಿಯಾಗಿ ಏನೈತ್ ನೋಡ್ರಿ ಇದು ಶಾವಿಗೆ ಇಲ್ಲಿ ಐತ್ಲಾ ಪೂರ್ತಿಯಾಗಿ ತುಪ್ಪದಲ್ಲಿ ಹುರಿದ್ರ ಈ ರೀತಿ ನೋಡ್ರಿ ಆಲ್ಮೋಸ್ಟ್ ಹುರಿದ್ರ ಕೆಂಪಾಯ್ತ್ ಕಲರ್. ಸ್ವಲ್ಪ ಒಂಚೂರ್ ಕಲರ್ ಚೇಂಜ್ ಆಗತ್ ನೋಡ್ರಿ. ಈ ರೀತಿ ಹುರಿಯೋದ್ರಿಂದ ಏನಾಗತ್ ನೋಡ್ರಿ ಶಾವಿಗೆ ಪಾಯಸ ಮಸ್ತ್ ಟೇಸ್ಟ್ ಆಗಿನೂ ಬರುತ್ತ. ಸೊ ಇವಾಗ ಏನೈತಲ್ರಿ ನಾನು ಒಂದ್ ಸೈಡಿಗೆ ತಕೊಂಡ್ ಬಿಡ್ತೀನಿ. ತೆಗದ್ಬಿಟ್ಟು ನಾನು ಅದೇ ಪ್ಯಾನ್‌ನ ವಾಪಸ್ ತಗೊಂಡ್ಬಿಟ್ಟು ಅದ್ರಲ್ಲಿರೋದ್ ಏನೈತ್ ನೋಡ್ರಿ ಇನ್ನೊಂದ್ ಸ್ಪೂನ್ ತುಪ್ಪನ ಹಾಕೊಳತೀನಿ. ಆಲ್ಮೋಸ್ಟ್ ನಾ ಟೋಟಲ್ ಈಗ ಒಂದ್ 4 ಚಮಚದಷ್ಟು ತುಪ್ಪ ಇಟ್ಕೊಂಡಿದೀನಿ ನೋಡ್ರಿ ಇದಕ್ಕ. ಬಟ್ ಇದು ಪೂರ್ತಿ ಏನೈತ್ ನೋಡ್ರಿ ಆಕಳ ತುಪ್ಪನೇ ತರ್ಸಿದ್ದು. ಹಂಗಾಗಿ ಏನೈತಲ್ಲ ಹೆದರಿಕೊಂಡ್ ಇರಂಗಿಲ್ಲ. ಚಲೋ ತುಪ್ಪ ಅನ್ನೋದೊಂದ್ ಧೈರ್ಯ ಇರುತ್ತ. ಸೊ ಆ ತುಪ್ಪದೊಳಗ ಏನ್ ಹಾಕೊಂಡಿದ್ ನೋಡ್ರಿ ತುಪ್ಪನು ಕರಗಿತ್ತು. ಸೊ ಇವಾಗ ನಾನು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಗೋಡಂಬಿನ ಸ್ವಲ್ಪ ಏನೈತ್ ನೋಡ್ರಿ ಈ ರೀತಿ ಏನೈತಲ್ಲ ಬ್ರೌನ್ ಕಲರ್ ಬರೋವರೆಗೂ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೋಬೇಕಾಗತ್ತ. ಇವಾಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡುವಾಗುನು ಅಷ್ಟೇ ನೋಡ್ರಿ ಪೂರ್ತಿಯಾಗಿ ಏನೈತಲ್ಲ ಗ್ಯಾಸ್‌ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಅದಾದ್ಮೇಲೆ ನೋಡ್ರಿ ಇವಾಗ ಆಲ್ಮೋಸ್ಟ್ ಫ್ರೈ ಆಯ್ತು. ಇವಾಗ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಬಾದಾಮಿ ಕೂಡನು ಹಂಗೆ ನೋಡ್ರಿ ಸ್ವಲ್ಪ ಏನೈತಲ್ಲ ಬಣ್ಣ ಚೇಂಜ್ ಆಗೋವರೆಗೂ ಒಂಚೂರು ಗೋಲ್ಡನ್ ಕಲರ್ ಬಂದಾಗ ಅದು ಒಂಚೂರ್ ಏನ್ ನೋಡ್ರಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಯ್ತಂದ್ರ ಪೂರ್ತಿಯಾಗಿ ಏನೋ ಶಾವಿಗೆ ಪಾಯಸದ ಜೊತಿ ಅದೊಂಥರ ಕ್ರಿಸ್ಪಿಯಾಗಿ ತಿನ್ನಕ್ ಬಾಳ ಅಂದ್ರ ಬಾಳ ಟೇಸ್ಟ್ ಆಗತ್ತ. ಸೊ ಇವಾಗ ಆಲ್ಮೋಸ್ಟ್ ಬಾದಾಮಿ ನೋಡ್ತಿರ್ಬೋದು ಇಲ್ಲಿ ಫ್ರೈ ಆಯ್ತ್ ನೋಡ್ರಿ. ಇವಾಗ ಇದನ್ನು ಏನೈತಲ್ಲ ಒಂದ್ ಬಟ್ಲಕ್ಕೆ ತೆಗೆದ್ ಇಟ್ಕೊಂಡ್ ಬಿಡ್ತೀನಿ ನಾನು. ಆಲ್ಮೋಸ್ಟ್ ಆಯ್ತ್ ನೋಡ್ರಿ. ಇವಾಗ ಏನೈತಲ್ಲ ಇನ್ನೊಂದ್ ಅರ್ಧ ಸ್ಪೂನ್ ಅಷ್ಟೇ ತುಪ್ಪ ಉಳ್ಕೊಂಡಿತ್ತು. ಸೊ ಅದು ಸ್ವಲ್ಪ ಏನೈತಲ್ಲ ತುಪ್ಪ ಸೇರಿಸ್ಕೊಳತೀನಿ ನಾನು. ಯಾಕಂದ್ರೆ ಆಲ್ಮೋಸ್ಟ್ ತುಪ್ಪನ ಆಯ್ತ್ ನೋಡ್ರಿ. ಇವಾಗ ನಾನ್ ತೋರ್ಸಿದ್ನಲ್ಲ ಅದೊಂದ್ ಅರ್ಧ ಸ್ಪೂನ್ ತುಪ್ಪನ ಹಾಕೊಂಡ್ಬಿಟ್ಟು ನಾನಿಲ್ಲಿ ನೀರ್ ಹಾಕೊಳತೀನಿ. ನೀರ್ನ ಬಂದು 1 ಗ್ಲಾಸ್ ನೀರ್ನ ಸೇರಿಸ್ಕೊಳತೀನಿ ನೋಡ್ರಿ. ಇವಾಗೇನಿಲ್ಲ ನೀರ್ ಹಾಕೊಂಡಿನಿ ನೋಡ್ರಿ ಅಷ್ಟೇ ಸಾಕಾಗತ್ತ. ಸೊ ನೀರ್ ಇದು ಕುದಿಬೇಕಾಗತ್ತ. ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ನೀರು ಸಹ ಕುದಿಯಾಕತ್ತ. ಇವಾಗ ಹುರಿದ್ ಇಟ್ಕೊಂಡಿರುವಂತ ಶಾವಿಗೆ ಏನೈತಲ್ಲ ಪೂರ್ತಿ ಅದ್ರೊಳಗ್ ಸೇರಿಸ್ಬೇಕಾಗತ್ತ. ಇವಾಗ ಕುದಿಯೋಂತ ನೀರೊಳಗ್ ಶಾವಿಗೆ ಸೇರ್ಸಿದ್ಮೇಲೆ ಇದು ಪೂರ್ತಿಯಾಗಿ ಕುದಿಲ್ ನೋಡ್ರಿ. ನೀರು ಬಾಳ ಏನ್ ಬೇಕಾಗಲ್ಲ. ಯಾಕಂದ್ರ ಶಾವಿಗೆನು ಆಲ್ಮೋಸ್ಟ್ ಏನೈತ್ ನೋಡ್ರಿ ಹುರಿದಿರ್ತೀವಲ್ಲ ಬಾಳ ನೀರ್ ತಗೊಳಲ್ಲ. ಮತ್ತ್ ಸೆಕೆಂಡ್ ಅಂದ್ರ ಆಮೇಲೆ ಹಾಲ್ ಬೇರೆ ಸೇರಿಸ್ತೀವಿ ನೋಡ್ರಿ. ಹಂಗಾಗಿ ನೀರ್ ಬಾಳ ಬೇಕಾಗಲ್ಲ. ಒಂದೇ ಗ್ಲಾಸ್ ಸಾಕಾಗತ್ತ. ಇಲ್ಲಿರೋ ನೀರೆಲ್ಲಾ ಏನೈತ್ ನೋಡ್ರಿ ಪೂರ್ತಿಯಾಗಿ ಆವಿ ಆಗ್ಬೇಕು. ಅದು ಸ್ವಲ್ಪ ಹೊತ್ತ್ ಏನೈತಲ್ಲ ಬಾಳ ಟೈಮ್ ತಗೊಳಲ್ಲ. ಒಂದ್ 2 ನಿಮಿಷ ಕುದೀಲಿ ಇದು. ಪೂರ್ತಿಯಾಗಿ ಕುದೀತಂದ್ರ ನೀರೆಲ್ಲಾ ಏನೈತ್ ನೋಡ್ರಿ ಕಮ್ಮಿ ಆಗ್ಬಿಡುತ್ತ. ನೋಡ್ತಿರ್ಬೋದು ನೀವಿಲ್ಲಿ ಸ್ವಲ್ಪ ಏನೈತಲ್ಲ ಬಾಳತ್ತೇನ್ ಇದಾಗಲ್ಲ. ನಾರ್ಮಲ್ ಆಗಿ ಏನೈತ್ ನೋಡ್ರಿ ಶಾವಿಗೆ ಮಾಡುವಾಗ ಎಲ್ಲರಿಗೂ ಒಂದ್ ಕನ್ಫ್ಯೂಸ್ ಇರುತ್ತ ಗಟ್ಟಿ ಆಗತ್ತ ಅಂತೇಳಿ. ಬಟ್ ಇವಾಗ ನಾನ್ ತೋರ್ಸೋ ಟ್ರಿಕ್‌ನ ಯೂಸ್ ಮಾಡ್ರಿ. ಯಾವಾಗ್ ಏನೈತಲ್ಲ ಬೆಳಗ್ಗೆ ಮಾಡಿ ಸಾಯಂಕಾಲ ತನ ಇಟ್ರು ಗಟ್ಟಿ ಆಗಲ್ಲ. ನೋಡ್ತಿರ್ಬೋದು ಇಲ್ಲಿ ನೀರ್ ಕಮ್ಮಿ ಆಯ್ತ್ ನೋಡ್ರಿ. ಆದ್ಮೇಲೆ ನಾನೈತ್ಲ ಸಕ್ರೆ ಸೇರಿಸ್ಕೊಳತೀನಿ. ಸಕ್ರೆ ಹಾಕೊಂಡ್ಮೇಲೆ ಪೂರ್ತಿಯಾಗಿ ಏನೈತ್ ನೋಡ್ರಿ ಒಂದ್ಸರಿ ಚಂದಾಗ ಮಿಕ್ಸ್ ಮಾಡ್ಕೊರಿ. ಸಕ್ರೆ ಹಾಕ್ತಿದ್ದಂಗನೆ ಯಾಕಂದ್ರೆ ನೀರ್ ಬಿಟ್ಕೊಳತ್ ನೋಡ್ರಿ ಸಕ್ರಿ.
ಅದ್ರ ಜೊತೆನೆ ಇನ್ನೊಂದ್ ಸ್ವಲ್ಪ ಶಾವಿಗೆ ಏನೈತಲ್ಲ ಬೇಯಬೇಕಾಗತ್ತ. ಸೊ ಆಲ್ಮೋಸ್ಟ್ ಇದು ಸಕ್ರಿ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಹಾಕಿದ್ಮೇಲೆ ಶಾವಿಗೆ ಪಾಯಸ ಏನೈತ್ ನೋಡ್ರಿ ಕಲರ್ ಕೂಡ ಕೆಂಪು ಆಕತ್ತು. ಇವಾಗ ನೋಡ್ತಿರ್ಬೋದು ಇಲ್ಲಿ ಎಲ್ಲಾ ಮಿಕ್ಸ್ ಆದ್ಮೇಲೆ ಚಂದ ಕುದಿಯಾಕತೈತಿ. ಇವಾಗ ಏನೈತಲ್ರಿ ಫ್ರೈ ಮಾಡಿ ಇಟ್ಟಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೋರಿ. ಇದು ಬಂದು ಡ್ರೈ ಫ್ರೂಟ್ಸ್ ನೀವ್ ಎಷ್ಟಾದ್ರೂ ಹಾಕ್ಕೋಬಹುದು. ಯಾಕಂದ್ರೆ ಹೆಲ್ತಿ ಒಳ್ಳೇದ್ ನೋಡ್ರಿ ಹಂಗಾಗಿ. ಬಟ್ ಎಷ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟು ಚಂದ ಅನ್ಸುತ್ತ. ದ್ರಾಕ್ಷಿನ ನೀವ್ ಇಲ್ಲಿ ನೋಡ್ತಿರ್ಬೋದು ನಾನು ಫ್ರೈ ಮಾಡಿಲ್ಲ ತುಪ್ಪದೊಳಗ. ಯಾಕಂದ್ರೆ ನಾರ್ಮಲ್ ಆಗಿ ದ್ರಾಕ್ಷಿನ ಫ್ರೈ ಮಾಡಿದಾಗ ಬಾಳ ದಪ್ಪ ದಪ್ಪ ಬರುತ್ ನೋಡ್ರಿ. ಈ ಹಸಿ ದ್ರಾಕ್ಷಿ ಬರುತ್ತಲ್ಲ ಅಷ್ಟು ದಪ್ಪ ಬರುತ್ತೆ. ನನಗದು ಇಷ್ಟ ಆಗಂಗಿಲ್ಲ. ಸೊ ಹಂಗಾಗಿ ಡೈರೆಕ್ಟ್ ಆಗಿ ಏನೈತಲ್ಲ ಪಾಯಸಕ್ ಸೇರಿಸ್ಕೊಳತೀನಿ. ಇದು ಪೂರ್ತಿಯಾಗಿ ಏನೈತಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರಂದ್ರ ಪಾಯಸ ರೆಡಿ ಆಗತ್ ನೋಡ್ರಿ. ನಾನ್ ಅವಾಗ್ಲೇ ಹೇಳ್ದಂಗ ಶಾವಿಗೆ ಪಾಯಸ ಮಾಡುವಾಗ ಎಲ್ಲರಿಗೂ ಇರೋ ಒಂದ್ ಕನ್‌ಫ್ಯೂಸ್ ಅಂದ್ರ ಜಾಸ್ತಿ ಹೊತ್ತು ಇಟ್ಟ ತಕ್ಷಣ ಅದು ಗಟ್ಟಿ ಆಗತ್ತಂತ ಹೇಳಿ. ಬಟ್ ಟ್ರಿಕ್ ಏನಂದ್ರ ಇವಾಗ ನಾನ್ ತೋರ್ಸೋ ರೀತಿ ಏನಂದ್ ನೋಡ್ರಿ ಶಾವಿಗೆ ಪಾಯಸ ಈ ರೀತಿ ಮಾಡಿದಾದ್ಮೇಲೆ ಪೂರ್ತಿ ಏನೈತ್ ನೋಡ್ರಿ ತಣ್ಣಗಾಗೋವರೆಗೂ ಇದನ್ನ ಸೈಡಲ್ಲಿ ಇಟ್ಬಿಡ್ಬೇಕು. ಸಣ್ಣಗಾದ್ಮೇಲೆ ಹಾಲ್ ಸೇರಿಸ್ಕೊಂಡ್ರಿ ಅಂದ್ರ ನೀವು ಏನ್ ಬೆಳಗ್ಗೆ ಮಾಡಿದ ಪಾಯಸ ಏನೈತ್ ನೋಡ್ರಿ ಸಾಯಂಕಾಲದವರೆಗೂ ಇಟ್ರು ಅದ ಗಟ್ಟಿ ಆಗಲ್ಲ. ಇದು ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು ಇಲ್ಲಿ ರೆಡಿ ಆಯ್ತು. ಇವಾಗ ನಾನು ಸೈಡಲ್ಲಿ ಇಟ್ಟಿದ್ದೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗ ಅದೆಲ್ಲ ತಣ್ಣಗಾದ್ಮೇಲೆ ಹಾಲ್ ಸೇರಿಸ್ಕೊಳತೀನಿ. ಇವಾಗ ಇದು ಹಾಲ್ ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಮಿಕ್ಸ್ ಆಗೋವರೆಗೂ ಸೇರಿಸ್ಕೊಂಡ್ಬಿಡೋಣ ಇದ್ರ ಜೊತೆ. ಈ ರೀತಿ ಹಾಲ್ ಸೇರಿಸ್ಕೊಂಡಾಗ ನೀವು ಎಷ್ಟೊತ್ತಾದ್ರೂ ಇಟ್ಕೊರಿ ಪಾಯಸ. ಏನ್ ಮಾಡಿದಾಗ ಯಾವ ರೀತಿ ಇರುತ್ತಲ್ಲ ಅದೇ ರೀತಿನೇ ಇರುತ್ತ. ಸೊ ಟೆನ್ಷನ್ ಇರಂಗಿಲ್ಲ ಜಾಸ್ತಿ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ಪಾಯಸ ರೆಡಿ ಆಯ್ತು ನೋಡ್ರಿ ಹಾಲ್ ಜೊತೆ ಮಿಕ್ಸ್ ಆದಾಗ. ಬಟ್ ಹಾಲನ್ನ ಅಷ್ಟೇ ಸ್ವಲ್ಪ ಆದಷ್ಟು ಗಟ್ಟಿ ಹಾಲ್ ತಗೋರಿ ಟೇಸ್ಟ್ ಆಗಿ ಬರುತ್ತ. ಸೊ ರೆಡಿ ಆಯ್ತು. ಇವಾಗ ನಾನು ಇದೊಂದ್ ಬೌಲಿಗೆ ಏನೈತ್ ನೋಡ್ರಿ ತಕೊಂಡ್ಬಿಡೋಣ. ನಾನಿಲ್ಲಿ ಒಂದ್ ಬೌಲ್‌ನ ತಗೊಂಡೀನಿ. ಸಣ್ಣದಾಗಿರೋ ಬೌಲ್ ತಗೊಂಡೀನಿ. ಸೊ ಪಾಯಸ ಪೂರ್ತಿಯಾಗಿ ಏನೈತ್ ನೋಡ್ರಿ ಅದ್ರೊಳಗೆ ಇಡ್ಸಲ್ಲ. ಎಷ್ಟ್ ಪಾಯಸ ಇಡ್ಸುತ್ತೋ ಅಷ್ಟನ್ನ ಮಾತ್ರ ನಾನು ಇಲ್ಲಿ ಹಾಕೊಳತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟೇ ಪಾಯಸ ಏನೈತ್ ನೋಡ್ರಿ ಮಸ್ತಾಗಿ ರೆಡಿಯಾಗಿ ಬಂತು. ಮತ್ತ್ ಆ ತುಪ್ಪದ ಘಮ ಒಂದ್ ಏರ್ತ್ ನೋಡ್ರಿ ಮಸ್ತ್ ಏನೈತಲ್ಲ ಮನಿ ತುಂಬಾ ಹರಡತ್ ತುಪ್ಪದ ವಾಸನಿ. ಆಲ್ಮೋಸ್ಟ್ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಗಾರ್ನಿಶ್ ಮಾಡಿದಾಗ ಮಸ್ತ್ ಕಾಣತೈತಿ ಶಾವಿಗೆ ಪಾಯಸ. ನೋಡಿದ್ರಲ್ಲ ಶಾವಿಗೆ ಪಾಯಸ. ನನಗೇನೈತ್ ನೋಡ್ರಿ ನನ್ನ ಸಬ್ಸ್ಕ್ರೈಬರ್ ನೀವು. ನೀವ್ ಕೊಟ್ಟಿರೋಂತ ಖುಷಿಗೆ ನಾನ್ ಇವತ್ತ ಸ್ವೀಟ್ ಏನೈತಲ್ಲ ಮಾಡಿ ತೋರ್ಸಾತೀನಿ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನೀವು ಕೊಟ್ಟಿರೋ ಈ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಇನ್ನೊಂದ್ ಸರಿ ಏನೈತ್ ನೋಡ್ರಿ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.